ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಸಿಂಪಲ್ ಆಗಿ ಅಂದ್ರೆ ಪ್ರತಿನಿತ್ಯ ಬಳಸ್ತಕ್ಕಂಥ ಒಂದು ವಾಕ್ಯಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸಿಕೊಳ್ಳಲು ಬರ್ತಾ ಇದ್ದೇನೆ. ಸೊ ವಿಡಿಯೋ ಸ್ಕಿಪ್ ಮಾಡ್ತೀನಿ, ಎಂಡ್ ವರೆಗೂ ನೋಡಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಲ್, ಅಂದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಏನಂತಂದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆ, ನೋಡೋಣ. ಒಂದು ಸ್ಟ್ರಕ್ಚರ್ ಇದೆ, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಅಂತ ಅರ್ಥ. ನೋಡಿ, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಅಂತ ಬಳಸಬೇಕು. ಅಂದ್ರೆ ಇದರ ಅರ್ಥ ಏನು ಅಂತ ನೋಡ್ಕೊಂಡ್ಬಿಡೋಣ. ಅವಳು ಆಫೀಸ್ಗೆ ಹೋಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಮಾತಾಡ್ತಿರ್ತೇವಲ್ಲ, ಅವನು ಇಲ್ಲಿಗೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ವಾಕ್ಯಗಳನ್ನ, ಈ ರೀತಿ ಸ್ಟ್ರಕ್ಚರ್ ನೋಡಿ. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ನೋಡಿ ಹೇಗೆ ಅನ್ನೋದನ್ನ ನೋಡೋಣ. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಶಿ ಹ್ಯಾಡಂಟ್ ಗಾನ್ ಟು ಆಫೀಸ್. ಅವಳು ಆಫೀಸ್ಗೆ ಹೋಗದೆ ಇದ್ದಿದ್ರೆ, ಹ್ಯಾಡಂಟ್ ಗಾನ್. ನೋಡಿ ಸ್ಟ್ರಕ್ಚರ್ ನೋಡಿ, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್, ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ನೋಡಿ, ಹ್ಯಾಡ್ ಪ್ಲಸ್ ವಿ3 ಫಾರ್ಮ್, ಎಲ್ಲವೂ ವಿ3 ಫಾರ್ಮ್ ಅಲ್ಲಿ ಬಳಸಬೇಕು. ನೋಡಿ, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಯಾವಾಗ ಚೆನ್ನಾಗಿರ್ತಿತ್ತು? ಇಫ್ ಶಿ ಹ್ಯಾಡಂಟ್ ಗಾನ್ ಟು ಆಫೀಸ್. ಒಂದ್ ವೇಳೆ ಅವಳು ಆಫೀಸ್ಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಯಾವಾಗೋ ಒಂದು ಕೆಲಸ ಆಗ್ಬಿಟ್ಟಿರುತ್ತೆ, ಅದರಿಂದ ಏನೋ ಆಗಿರುತ್ತೆ, ನಾನು ಅಲ್ಲಿಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಮಳೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಮಾತಾಡ್ತಿರ್ತೇವಲ್ಲ, ಅವುಗಳನ್ನ ಈ ರೀತಿ ಸ್ಟ್ರಕ್ಚರ್ ಇಂದ ನಾವು ಬಳಸಬೇಕು. ಓಕೆ, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಐ ಹ್ಯಾಡ್ ಪರ್ಚೇಸ್ಡ್ ದ ಲ್ಯಾಂಡ್. ನೋಡಿ, ನೀವು ಹೇಳಿ, ಸೇಮ್ ಸ್ಟ್ರಕ್ಚರ್ ಇದೆ. ಇಫ್ ಐ ಹ್ಯಾಡ್ ಪರ್ಚೇಸ್ಡ್ ದ ಲ್ಯಾಂಡ್, ಲ್ಯಾಂಡ್ ಅಂದ್ರೆ ಭೂಮಿ ಅಥವಾ ಜಾಗ ಅಂತ ಕರಿತೀವಿ. ನಾನು ಜಮೀನನ್ನ ಅಥವಾ ಜಾಗವನ್ನ ತಗೊಂಡಿದ್ರೆ, ಇಲ್ಲಿ ನೆಗೆಟಿವ್ ಇಲ್ಲ, ಪರ್ಚೇಸ್ಡ್, ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಉತ್ತಮವಾಗಿರ್ತಿತ್ತು. ನೋಡಿ, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಐ ಹ್ಯಾಡ್ ಪರ್ಚೇಸ್ಡ್ ದ ಲ್ಯಾಂಡ್. ಒಂದ್ ವೇಳೆ ನಾನು ಜಾಗವನ್ನು ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅರ್ಥ. ನಾವು ಈ ರೀತಿ ಹಲವಾರು ವಾಕ್ಯಗಳನ್ನ ಪ್ರತಿದಿನ ಬಳಸ್ತಾ ಇರ್ತೇವೆ. ಅವನು ಸ್ಪೀಡ್ ಆಗಿ ಹೋಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಲ್ರೆಡಿ ಆಗಿಬಿಟ್ಟಿದೆ ಕೆಲಸ, ಅದ್ರ ಬಗ್ಗೆ ಈ ರೀತಿ ನಾವು ಏನ್ ಮಾಡ್ತೇವೆ, ಇಮ್ಯಾಜಿನೇಷನ್ ಮಾಡ್ಕೊಳ್ತೇವೆ. ಅದಾಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಾಗಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಮದುವೆ ಆಗದಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್, ಸೇಮ್ ಸ್ಟ್ರಕ್ಚರ್. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಹಿ ಹ್ಯಾಡ್ ಲರ್ನ್ಡ್ ಸ್ಪೋಕನ್ ಇಂಗ್ಲಿಷ್. ಅವನು ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲ್ತಿದ್ರೆ, ಲರ್ನ್ಡ್ ವಿ3 ಫಾರ್ಮ್, ಹ್ಯಾಡ್ ಪ್ಲಸ್ ವಿ3 ಫಾರ್ಮ್. ಅವನು ಒಂದ್ ವೇಳೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್, ಚೆನ್ನಾಗಿರ್ತಿತ್ತು ಅಂತ ಅರ್ಥ. ನೆಕ್ಸ್ಟ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಮ್. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ದೇ ಹ್ಯಾಡಂಟ್ ಮ್ಯಾರಿಡ್ ಹರ್. ನೋಡಿ, ಸೇಮ್ ಸ್ಟ್ರಕ್ಚರ್. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್, ಸೇಮ್, ಇಫ್ ದೇ ಹ್ಯಾಡಂಟ್ ಮ್ಯಾರಿಡ್ ಹರ್. ಇಫ್ ಅನ್ನೋದು ಎಲ್ಲ ವಾಕ್ಯದಲ್ಲಿ ನಾವು ಬಿಗಿನಿಂಗ್ ಅಲ್ಲೇ ಬಳಸ್ತೇವೆ. ಅದಾದ ನಂತರ ಸಬ್ಜೆಕ್ಟ್ ಬಳಸ್ತೇವೆ. ಹ್ಯಾಡ್ ಜೊತೆಗೆ ವಿ3 ಫಾರ್ಮ್ ಅನ್ನು ನಾವು ಬಳಸಿ ಹೇಳ್ತೇವೆ. ಅಂದ್ರೆ ಈ ಹಿಂದೆ ಆಗಿಬಿಟ್ಟಿದೆ ಅದು, ಅದನ್ನು ನಾವು ಪಶ್ಚಾತ್ತಾಪ ಪಡ್ತೇವೆ. ಇಫ್ ದೇ ಹ್ಯಾಡಂಟ್ ಮ್ಯಾರಿಡ್ ಹರ್, ಅವಳಿಗೆ ಮದುವೆ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅರ್ಥ. ಆದ್ರೆ ಆಗ್ಬಿಟ್ಟಿದೆ ಕೆಲಸ, ಅದ್ರ ಬಗ್ಗೆ ನಾನು ಮಾಡ್ತೇವೆ, ಪಶ್ಚಾತ್ತಾಪ ಪಡೋದು. If they hadn't married her. Okay, next is, it would have been better if she had listened to him. If she had listened to him. ಅವನ ಮಾತನ್ನ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ವೇಳೆ ಅವಳು ಅವನ ಮಾತನ್ನ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಬೆಟರ್, ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ if she had listened to him.
ಒಂದು ವೇಳೆ, ಇಫ್ ಅನ್ನೋದು ಒಂದು ವೇಳೆ, ಯಾರು ಒಂದು ವೇಳೆ ಅವಳು ಅವನ ಮಾತನ್ನ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಶಿ ಹ್ಯಾಡಂಟ್ ಲಿಸನ್ಡ್, ಅವಳು ಕೇಳಿಲ್ಲ, ಏನೋ ಒಂದು ಆಗಿದೆ, ಕೇಳಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಎಕ್ಸ್. It would have been better if I had studied well. If I had studied well, ಒಂದು ವೇಳೆ ನಾನು ಚೆನ್ನಾಗಿ ಓದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸ್ಟಡಿಡ್ ವೆಲ್, ಈ ರೀತಿ ಹೇಳಿದೆ. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಐ ಹ್ಯಾಡ್ ಮ್ಯಾರಿಡ್ ಹರ್. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಅನ್ನೋದು ಸೇಮ್ ಫ್ರೇಸ್ ಅನ್ನು ನಾವು ಬಳಸ್ತೀವಿ. ಬೆಟರ್ ಆದ ನಂತರ ಇಫ್ ಅನ್ನೋ ಕಂಡೀಷನ್ ಕ್ಲಾಸ್ ಅನ್ನ ನಾವು ಹೇಳ್ತೀವಿ. ಈ ಕಂಡೀಷನ್ ಕ್ಲಾಸ್ ಅನ್ನ ಅಂದ್ರೆ ಥರ್ಡ್ ಕಂಡೀಷನ್ ಕ್ಲಾಸ್ ಅನ್ನ ಯಾವಾಗ ಮಾಡ್ತೀವಿ? ರೆಪೆಂಟೆನ್ಸ್ ಅಂದ್ರೆ ಪಶ್ಚಾತ್ತಾಪ, ಈಗ ಆಗೋಗ್ಬಿಟ್ಟಿದೆ, ಅದ್ರ ಬಗ್ಗೆ ನಾವು ಈಗ ವಿಚಾರ ಮಾಡ್ತಿರ್ತೀವಿ, ಅವಾಗ ಹೇಳ್ತೇವೆ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಇಫ್ ಐ ಹ್ಯಾಡ್ ಮ್ಯಾರಿಡ್ ಹರ್. ಅವಳನ್ನ ಮದುವೆ ಆಗಿದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಅಂದ್ರೆ ಬೇರೆ ಯಾರನ್ನ ಆಗ್ಬಿಟ್ಟಿದ್ದೀನಿ, ಅವಳನ್ನೇ ಆಗಿದ್ರೆ ನಾನು ಚೆನ್ನಾಗಿರ್ತಿತ್ತು. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಈ ಒಂದು ಸ್ಟ್ರಕ್ಚರ್ ಮುಖಾಂತರ ಈ ಹಿಂದೆ ಆಗಿ ಹೋಗಿರತಕ್ಕಂಥ ಘಟನೆಗಳ ಬಗ್ಗೆ ನೆನೆಸ್ಕೊಂಡು ನಾವು ಮಾತಾಡ್ತಿರ್ತೇವಲ್ಲ, ಅವುಗಳ ಬಗ್ಗೆ ಹೇಗೆ ಹೇಳೋದು, ಯಾವ ರೀತಿ ಸ್ಟ್ರಕ್ಚರ್ ಅನ್ನು ಮಾಡ್ಕೊಂಡು ಹೇಳೋದು ಅನ್ನೋದನ್ನ ತಿಳ್ಕೊಂಡ್ವಿ. ನಾಳೆ ಒಂದು ತರಗತಿಯಲ್ಲಿ ಇದೇ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಂಟಿಲ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಸಿ ಯು ಸೂನ್.